ಹಾಯ್ ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಮಹಿಳೆಯರಿಗೆ ಉಪಯೋಗವಾಗುವಂಥ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಮ್ಗೆ ಯಾವುದೇ ಒಂದು ವಿಚಾರ ಬಂದಾದರೂ ಮೇಯ್ನಾಗಿ ಬೇಕಾಗಿರುವಂಥದ್ದು ಒಂದು ಎಜುಕೇಷನ್ ಆಗಿರ್ಬೋದು, ಒಂದು ಹಾಸ್ಪಿಟಲ್ ಆಗಿರ್ಬೋದು, ಒಂದು ಮದುವೆ ಆಗಿರ್ಬೋದು, ಒಂದು ಒಡವೆ ಆಗಿರ್ಬೋದು, ಒಂದು ಬಟ್ಟೆ ಆಗಿರ್ಬೋದು, ಮಕ್ಕಳಿಗೆ ಫೀಸ್ ಕಟ್ಟೋ ವಿಚಾರ ಆಗಿರ್ಬೋದು, ಎಲ್ಲದಕ್ಕೂ ಮೇಯ್ನ್ ಇಂಪಾರ್ಟೆಂಟು ಈ ದುಡ್ಡು. ಈ ದುಡ್ಡು ಇಲ್ಲದ ಅಂದರೆ ಈ ಕಾಲಕ್ಕೆ ಏನೂ ಮಾಡೋಕ್ಕಾಗಲ್ಲ. ಈ ದುಡ್ಡಿಗೆ ಅಷ್ಟು ಇಂಪಾರ್ಟೆಂಟ್ ಇದೆ. ಹಾಗಾಗಿ ಈ ದುಡ್ಡನ್ನು ನಾವು ಯಾವ ಥರ ಹೆಣ್ಮಕ್ಳು ಸೇವ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಕೆಲವೊಂದು ಸಾರಿ ನಾವು ಆದರೂ ಸೇವ್ ಮಾಡ್ತೀವಿ ಕಷ್ಟಪಟ್ಟು. ಏನೋ ಒಂದು ಸೀರಿಯಸ್ ಸಂದಿಯಲ್ಲಿ ಇಟ್ಕೊಳ್ಳೋದು, ಇಲ್ಲ ಒಂದು ಕಬ್ಬಣ ಪೆಟ್ಟಿಗೆಯಲ್ಲಿ ಇಡೋದು, ಒಂದು ಅಡುಗೆ ಮನೆಯಲ್ಲಿ ಒಂದು ಮಸಾಲ ಪದಾರ್ಥ ಡಬ್ಬಗಳಲ್ಲಿ ಇಡೋದು, ಏನೇನೋ ಮಾಡ್ತೀವಿ, ತಿಪ್ಪಲಾಗ ಹಾಕ್ತೀವಿ, ಬಚ್ಚಿಡೋದು ಮುಚ್ಚಿಡೋದು, ಏನೋ ಆದರೂ ನಾವು ನಿಜವಾಗ್ಲೂ ಉಳ್ಸೋಕೆ ಆಗೋದೇ ಇಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸ್ ಕೂಡ. ಎಲ್ಲರೂ ನಂತರನೇ ಸುಮಾರು ಸಲ ಈ ಥರ ಎಕ್ಸ್ಪೀರಿಯನ್ಸ್ಗಳನ್ನು ನೀವು ಮಾಡಿರ್ತೀರಾ. ಅದಕ್ಕೋಸ್ಕರ ನನ್ನ ಕಡೆಯಿಂದ ಒಂದಷ್ಟು ನಮ್ಮ ಹೆಣ್ಮಕ್ಳು ಮಹಿಳೆಯರು ಎಲ್ಲರೂ ಕೂಡ ಸೇರಿಕೊಂಡು ನಾವು ಒಂದಷ್ಟು ಮೆಂಬರ್ಸು ಒಂದು ಗ್ರೂಪ್ ಮಾಡ್ಕೊಂಡು ಒಂದು ಟಿಪ್ಸನ್ನು ಯಾವ ಥರ ಮಾಡ್ಬೋದು, ಯಾವ ಥರ ಸೇವಿಂಗ್ಸ್ ಮಾಡ್ಬೋದು ಅನ್ನೋದ್ರ ಮುಖಾಂತರ ನಾನು ಇವಾಗ ಒಂದು ವಿಡಿಯೋ ಮಾಡಿದ್ದೀನಿ. ನಿಮಗೂ ಕೂಡ ಅದು ಉಪಯೋಗ ಆಗುತ್ತೆ. ನೀವು ಈ ಥರ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇದು ಯಾವುದಕ್ಕೆ ಆಗಿರ್ಬೋದು, ಒಂದು ಎಜುಕೇಷನ್ ಆಗಿರ್ಬೋದು, ಒಂದು ಟ್ರಾವೆಲಿಂಗ್ ಆಗಿರ್ಬೋದು, ಒಂದು ಹಾಸ್ಪಿಟಲ್, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಒಟ್ಟು ಮಾಡಿಕೊಂಡ್ರೆ ಬೆಸ್ಟು ಅಂತ ನನ್ನ ಆಪ್ಷನ್ನು. ಇದ್ರ ಮುಖಾಂತರ ನಾನು ನಮ್ಮ ಮಹಿಳೆಯರ ಟೀಮಲ್ಲಿ ನಾವು ಕೂಡ ಈ ಥರ ಮನಿ ಸೇವಿಂಗ್ಸನ್ನು ಯಾವ ಥರ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೀವು ಕೂಡ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಮೊನ್ನೆ ಎಲ್ಲರೂ ಈ ಮನಿ ಸೇವಿಂಗ್ಸ್ ಬಗ್ಗೆ ಟಿಪ್ಸ್ ಕೇಳ್ತಾ ಇದ್ರಿ, ಯಾವ ಥರ ಮನಿ ಸೇವಿಂಗ್ಸ್ ಮಾಡೋದು ಅಂತೇಳಿ. ನೋಡಿ, ನಾವು ಇಷ್ಟು ಜನ ಮಹಿಳೆಯರು, ಆಕ್ಚುಲಿ ನಾವು 30 ಜನ ಮಹಿಳೆಯರಿದ್ದೀವಿ. ಈ ಮಹಿಳೆಯರು 30 ಜನನೂ ಕೂಡ ನಾವು ಒಂದು 3 ಸಾವಿರ ಹಾಕೊಂಡು ಒಂದು ಟ್ರಿಪ್ಗೆ ಅಂತೇಳಿ ನಾವು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಈ ಟ್ರಿಪ್ಗೆ ಇದು ಸೇವಿಂಗ್ಸ್ ಯಾವ ಥರ ಸೇವಿಂಗ್ಸ್ ಅಂದ್ರೆ ನೋಡಿ ಇದೇ ಥರ ಏನಿಲ್ಲ, ಎಲ್ಲ ಒಂದು 50 ಜನ ಮಹಿಳೆಯರಾಗಿರ್ಬೋದು, ಒಂದು 10 ಜನ ಮಹಿಳೆಯರಾಗಿರ್ಬೋದು, ಒಂದು ಗ್ರೂಪ್ ಮಾಡ್ಕೊಳ್ಳೋದು. ಎಲ್ಲ ಒಂದಷ್ಟು ಅಮೌಂಟ್ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಮೌಂಟನ್ನು ಒಂದು ತಿಂಗಳಿಗೆ ಆರಾಮಾಗಿ ಎಲ್ಲರೂ ಕೂಡ ವರ್ಷಕ್ಕೆ ಒಂದು ಟ್ರಿಪ್ ಮಾಡ್ಬೋದು. ಇದೆಲ್ಲಾನು ಕೂಡ ನಾವು ಹೆಣ್ಮಕ್ಳು ಮಾಡ್ಕೊಳ್ಳೋಂಥ ಒಂದು ಮನಿ ಸೇವಿಂಗ್ಸು ಟ್ರಿಕ್ಸ್ ಇವೆಲ್ಲಾನು ಕೂಡ. ಇನ್ನು ನಮ್ಮ ಇರೋ ಮಹಿಳೆಯರು ಅಕ್ಕಂದ್ರು ಕೂಡ ಮಾತಾಡ್ತಾರೆ. ಅವ್ರು ಎಲ್ಲರೂ ನಿಮ್ಮ ಅಭಿಪ್ರಾಯನ ನೀವು ಕೂಡ ಹೇಳಿ. ಎಲ್ಲರೂ ಇದೇ ತರ ಟಿಪ್ಸ್ ಅನ್ನ ಫಾಲೋ ಮಾಡಿ. ಒಂದೇ ಸಲ ಜಾಸ್ತಿ ಅಮೌಂಟ್ ಆದ್ರೆ ಕಟ್ಟಕ್ಕಾಗಲ್ಲ. ಈ ತರ ತಿಂಗಳು ಕಟ್ಕೊಂಡ್ ಬಂದ್ರೆ ನಾವು ಒಂದೇ ಸಲ ಬಹಳ ಅಮೌಂಟ್ ಆದ್ರೂ ನಮ್ಗೆ ತೊಂದರೆ ಆಗುತ್ತೆ. ಅಭಿಪ್ರಾಯ ಆಕ್ಚುಲಿ ಒಬ್ಬರಿಗೆ ಅಂತಲ್ಲ, ಎಲ್ಲರದು ಅಭಿಪ್ರಾಯ. ಈ ಟಾಪಿಕ್ ಮಾಡಿರೋದು ಏನಕ್ಕಪ್ಪ ವಿಚಾರ ಅಂತಂದ್ರೆ, ನಿನ್ನೆ ಕಾರ್ಯಕ್ರಮ ಮಾಡಿದಾಗ ನಮ್ಗೆ ಎಲ್ಲರೂ ಕ್ವಶನ್ ಮಾಡಿದ್ರು, ಏನಪ್ಪಾ ಅಂತಂದ್ರೆ ಆಗ ಮನಿ ಸೇವಿಂಗ್ಸ್ ಬಗ್ಗೆ ಏನಾದ್ರು ಟಿಪ್ಸ್ ಹೇಳಿ ಅಂತ. ಟಿಪ್ಸ್ ಹೇಳಿ ಅಂತ ಹೇಳಿ ನೋಡಿ. ನೀವು ನೋಡ್ತಾ ಇದ್ರೆ ನಾವು ಸುಮಾರು ಒಂದು 30 ಜನ ಮಹಿಳೆಯರು ಅಂತಂದ್ರು. ಇದೆಲ್ಲಾನು ಕೂಡ ನೀವು ನೋಡ್ತಾ ಇದ್ದೀರಾ. ನೋಡಿ, ಇದೆಲ್ಲಾನು ಕೂಡ ಮನಿ ಸೇವಿಂಗ್ಸ್ ಟ್ರಿಕ್ಸ್. ಇದೆಲ್ಲಾನು ಕೂಡ ನಾವು ತಿಂಗಳಿಗೊಂದ್ಸಾರಿ ಒಂದು ಗ್ರೂಪ್ ಅಂತ ಮಾಡಿ ಅದರಲ್ಲಿ ಒಂದು ಅಷ್ಟು ಅಮೌಂಟ್ ಸೇವಿಂಗ್ಸ್ ಮಾಡಿ ಬಡ್ಡಿ ಬಿಟ್ಟು ನಾವು ಸೇವಿಂಗ್ಸ್ ಮಾಡಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೊಂದು ಸೆಗ್ಮೆಂಟ್ ಬರುತ್ತೆ. ನೀವು ಇದೇ ತರ ಫಾಲೋ ಮಾಡಿ. ನಮ್ಮ ಮಹಿಳೆಯರು ಸೇವಿಂಗ್ಸ್ ಅಕೌಂಟ್ ನೋಡಿ, ಎಲ್ಲ ಸೇವಿಂಗ್ಸ್ ಅಕೌಂಟ್ ಮಹಿಳಾ ಗ್ಯಾಂಗ್ ವಿತ್ ಇನ್ಕ್ಲೂಡಿಂಗ್ ಮೀ ಆಲ್ಸೋ, ನಾನು ಸೇರಿಸಿ. ಸಮಯ ಏನಾಗುತ್ತೆ ಅಂತಂದರೆ, ನಮಗೀಗ ಅರ್ಜೆಂಟಾಗಿ ಎಮರ್ಜೆನ್ಸಿ ಏನಾದರೂ ದುಡ್ಡು ಬೇಕು ಅಂತಂದಾಗ ಯಾರ ಹತ್ರನೋ ಬಡ್ಡಿಗೆ ತೊಗೊಂಬರ್ತೀವಿ. ಆ ಬಡ್ಡಿ ಕಟ್ಟಿ ಸಾಲನೂ ತೀರಲ್ಲ, ಬರೀ ಬಡ್ಡಿನೇ ಸರೋಗುತ್ತೆ. ಹಾಗಾಗಿ ನೋಡಿ, ಈ ಥರ ನಾವು ಒಂದು ಸ್ವಲ್ಪ ತಿಂಗಳಿಗೆ ಸೇವಿಂಗ್ಸ್ ಅಂತ ಇಟ್ಕೊಂಡು ಏನೋ ಒಂದು ಚೀಟಿ, ಒಂದು ವ್ಯವಹಾರ, ಒಂದು ಸಂಘ ಅಂತ ಕಟ್ಕೊಂಡು ಅದನ್ನು ಸೇವಿಂಗ್ಸ್ ಮಾಡಿ ಇಟ್ಕೊಂಡ್ರೆ ಇನ್ನೊಬ್ಬರ ಹತ್ರ ಹೋಗಿ ಕೈ ಒಡ್ಡಿ ಕೇಳಿಕೊಂಡು ತೊಗೊಂಡು ಬಂದು ಅದು ಬಡ್ಡಿ ಸಿಕ್ಕಾಕೊಳ್ಳೋ ಬದಲು ಈ ಥರ ಸೇವಿಂಗ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡಿ. ನಮ್ಮ ಪರಿಹಾರ ನಾವೇ ಮಾಡ್ಕೊಬೋದು. ಥ್ಯಾಂಕ್ ಯು.